ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸೀರೆಯಲ್ಲಿ ಲಂಗ ಬ್ಲೌಸು ಅಥವಾ ಲೆಹೆಂಗಾ ಯಾವ ರೀತಿ ಸ್ಟಿಚ್ ಮಾಡೋದು ಅಂತಂದ್ಬಿಟ್ಟು ಕಟಿಂಗು ಹಾಗೆ ಸ್ಟಿಚಿಂಗ್ ಎರಡನ್ನೂ ಕೂಡ ಇದು ಒಂದರಲ್ಲೇ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಲಂಗದ ಲೆಂತ್ ಎಷ್ಟಿದೆ, ನಿಮಗೆ ಸೊಂಟದಿಂದ ಲೆಂತ್ ಎಷ್ಟು ಬೇಕು ಅನ್ನೋದನ್ನು ಅಳತೆ ತಗೊಳ್ಳಿ. ಸೊ ಸೊಂಟದಿಂದ ಕಾಲ್ವರೆಗೂ ಕೂಡ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆನ ತಗೊಂಡು ಈ ರೀತಿ ಸೀರೆನ 4 ಫೋಲ್ಡ್ ಮಾಡ್ಕೊಳ್ಳಿ. ಪೂರ್ತಿ ಸೀರೆಯಲ್ಲಿ ಒಂದೇ ಲಂಗ ಬ್ಲೌಸ್ನ ನೀವು ಜಾಸ್ತಿ ಕರ್ಲಿ ಇಟ್ಟು ಜಾಸ್ತಿ ನೆರಿಗೆನೇ ಇಟ್ಟು ಸ್ಟಿಚ್ ಮಾಡ್ತೀರಾ ಅಂದರೆ ಒಂದು ಸೀರೆಯಲ್ಲಿ ಒಂದೇ ಲಂಗ ಬ್ಲೌಸ್ ಆಗೋದು. ಸೊ ಇದರಲ್ಲಿ ನಾನು ಹೊಸ ಸ್ಯಾರಿ ಆಗಿರೋದ್ರಿಂದ ಸೆರ್ಗತ್ರ ಕಟ್ ಮಾಡ್ಕೊಂಡಿದ್ದೀನಿ, ಬ್ಲೌಸ್ ಪೀಸ್ನ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ಸೊ ಈ ಕಡೆ ಸೈಡಲ್ಲಿ ನಾವು ಈ ರೀತಿ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ನೋಡಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ಇರೋವಂಥ ಬಾರ್ಡರ್ನ ನೀವು ಬೇಕು ಅಂತಂದರೆ ಆ ಬಾರ್ಡರ್ನ ತೆಗೆದು ಈ ಕಡೆ ಸೈಡ್ಗೆ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ದೊಡ್ಡ ಬಾರ್ಡರ್ ಆಗುತ್ತೆ. ಸೊ ಫಸ್ಟು ಅಟ್ಯಾಚ್ ಮಾಡಿಬಿಟ್ಟು ಅದಾದಮೇಲೆ ನೀವು ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇವರೇನು ಹೇಳಿದ್ದಾರೆ, ನನಗೆ ಬಾರ್ಡರ್ ಬೇಡ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಈ ಬಾರ್ಡರ್ನ ಹಾಕ್ತಾ ಇಲ್ಲ. ನಿಮಗೇನಾದರೂ ದೊಡ್ಡದಾಗಿ ಬಾರ್ಡರ್ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಆ ಹುಡುಗಿ ಬೇಡ ಅಂತು, ಹಾಗಾಗಿ ಅವ್ರು ಹೇಗೆ ಹೇಳ್ತಾರೆ ಆಗ ನಾವು ಸ್ಟಿಚ್ ಮಾಡಬೇಕಲ್ವ, ಹಾಗಾಗಿ ಅದನ್ನು ಬಾರ್ಡರ್ನ ಹಾಕ್ತಾ ಇಲ್ಲ. ನೀವೇನಾದರೂ ಬಾರ್ಡರ್ ಹಾಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಇನ್ನೂ ಕೂಡ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ಬಾರ್ಡರ್ ಕೂಡ ದೊಡ್ಡದಾಗಿ ಕಾಣುತ್ತೆ. ಸೊ ಬಾರ್ಡರ್ನ ಆ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂದರೆ ನೋಡಿ, ಈ ರೀತಿ ಇದ್ರ ಮೇಲ್ಗಡೆ ಇಟ್ಟು ಫಸ್ಟು ಸ್ಟಿಚ್ ಮಾಡ್ಕೊಂಡು ಬಿಡಿ. ಫಸ್ಟು ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದಾದಮೇಲೆ ನೀವು ಬೇಕಾದರೆ ಆಮೇಲೆ ಲೆಂತ್ನ ತಗೊಂಡು ಮೇಲೆ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿಬಿಡಿ. ಅಷ್ಟೇ ನೋಡಿ, ಹೀಗೆ ತಗೋಬೋದು. ಇದಿಷ್ಟೇ, ಲಂಗ ಏನು ಜಾಸ್ತಿ ನಿಮಗೆ ಟೈಮ್ ತಗೊಳ್ಳೋದಿಲ್ಲ, ಬೇಗ ಬೇಗ ಕಟಿಂಗು ಸ್ಟಿಚಿಂಗು ಮಾಡ್ಕೋಬೋದು. ಇವಾಗ ಇದಿಷ್ಟು ಆದಮೇಲೆ ಸೊಂಟದ ಸುತ್ತಳತೆಗೆ ನಾವು ಬೆಲ್ಟ್ನ ಕಟ್ ಮಾಡ್ಕೋಬೇಕು. ಅದನ್ನು ಸ್ಟಿಚಿಂಗ್ ಮಾಡುವಾಗಲೇ ತೋರಿಸ್ಕೊಡ್ತೀನಿ. ಫಸ್ಟ್ ಇದನ್ನು ಲಂಗನ ಈ ರೀತಿ ಫ್ರಿಲ್ ಇಟ್ಕೊಂಡು ಹೇಗೆ ನಾವು ಇಟ್ಕೋಬೋದು ಅಂತಂದ್ಬಿಟ್ಟು ತೋರಿಸ್ತೀನಿ. ನೀವು ಬೇಕು ಅಂದರೆ 1 ಇಂಚ್ಗಾದರೂ ಫ್ರಿಲ್ ಇಟ್ಕೊಳ್ಳಿ, ಅಥವಾ ಅಗಲ ಬೇಕು ಅಂದರೆ 2 ಇಂಚ್ಗಾದರೂ ಫ್ರಿಲ್ ಇಟ್ಕೊಳ್ಳಿ. ಸೊ ಬನ್ನಿ ಇವಾಗ ಹೇಗೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ನಾನು ಒಂದು ಅರ್ಧ ಇಂಚಷ್ಟು ಗ್ಯಾಪಲ್ಲಿ ಈ ರೀತಿ ಇಟ್ಕೊಂಡಿದ್ದೀನಿ. ಹೀಗೆ ಇಟ್ಕೊಂಡಿದ್ದೀನಿ ಅಲ್ವಾ, ನೋಡಿ ಇದನ್ನು ಬಂದು ನಾನು 1.5 ಇಂಚಷ್ಟು ಇಡ್ತಾಯಿದ್ದೀನಿ. ಇದನ್ನು ಅರ್ಧ ಸ್ಟಿಚ್ ಮಾಡ್ಕೊಳ್ಳಿ. ಅರ್ಧ ಸ್ಟಿಚ್ ಮಾಡಿಕೊಂಡು ನಾವು ಮೊದಲು ಹಾಕಿದ್ದೀವಿ ಅಲ್ವಾ, ಆ ನೆರಿಗೆ ಒಳಗಡೆ ಹೋಗಬೇಕು. ಹತ್ರದಿಂದ ತೋರಿಸ್ತೀನಿ ನೋಡಿ. ನಾವು ನೆರಿಗೆಗಳನ್ನ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಈಗ ನೋಡಿ ಒಂದು ಹೊಲಿಗೆನ ಹಾಕ್ಬಿಟ್ಟು ಒಳಗಡೆಗೆ ಬಟ್ಟೆನ ತಳ್ಳಬೇಕು. ಅವಾಗೇನಾಗುತ್ತೆ, ನಮಗೆ ಫ್ರಿಲ್ ಅನ್ನೋದು ಜಾಸ್ತಿ ಕೂತ್ಕೊಳ್ಳುತ್ತೆ. ಈ ರೀತಿ ನೀವು ಹಾಗೇ ಹಿಡ್ಕೊಂಡು ಹೋದರೆ ಅದು ಅಷ್ಟು ನೀಟಾಗಿ ಫ್ರಿಲ್ ಕೂತ್ಕೊಳ್ಳೋದಿಲ್ಲ. ಈ ರೀತಿ ಒಳಗಡೆ ತಳ್ಳಬೇಕು. ಅರ್ಧ ಮಾತ್ರ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ 1.5 ಇಂಚಷ್ಟು ಬಟ್ಟೆನ ಇಟ್ಕೊಂಡು ಈ ರೀತಿ ಒಳಗಡೆ ತಳ್ಳಿ. ನೋಡಿ ಪೂರ್ತಿಯಾಗಿ ಈ ರೀತಿ ಬಟ್ಟೆನ ಒಳಗಡೆ ತಳ್ಳಬೇಕು. 2 ನರಿ ಒಳಗಡೆ ಅದು ಬಟ್ಟೆ ಹೋಗಬೇಕು. ಆ ರೀತಿ ಬಟ್ಟೆನ ಒಳಗಡೆ ತಳ್ಳಿ ನೀವು ಈ ರೀತಿ ಫ್ರಿಲ್ನ ಇಟ್ಕೊಳ್ತಾ ಬನ್ನಿ. ನಿಮಗೆ ದೊಡ್ಡದಾಗಿ ಬೇಕು ಅಂತಂದರೆ ನೀವು ದೊಡ್ಡದಾಗಿ ಕೂಡ ಇಟ್ಕೋಬೋದು, ಇಲ್ಲ ಈ ರೀತಿಯೇ ಸಾಕು ನಮಗೆ ಚಿಕ್ಕದಾಗಿ ಅಂದರೆ ಚಿಕ್ಕದಾಗಿ ಕೂಡ ಇಟ್ಕೋಬೋದು. ನೋಡಿ ಹೀಗೆ ಪ್ರತಿಯೊಂದನ್ನು ಕೂಡ ನಮಗೆ ಇದು ಯಾವ ರೀತಿ ತಗೋಬೇಕು ಅಂದರೆ, ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ನಿಮ್ಮದು ಅದಕ್ಕಿಂತ 2 ಇಂಚು ಅಥವಾ 1 ಇಂಚು ಸಾಕು. ನಿಮಗೆ ಟೈಟಾಗಿ ಅಲ್ಲೇ ಕುತ್ಕೋಬೇಕು ಅಂದರೆ 1 ಇಂಚ್ ತಗೊಳ್ಳಿ, ಇಲ್ಲ ಸ್ವಲ್ಪ ಲೂಸಾಗಿರಲಿ ದಾರನ ಕಟ್ಕೋತೀವಿ ಅಲ್ವಾ ಅಂದ್ಬಿಟ್ಟು ಲೂಸಾಗಿ ಬೇಕು ಅಂದರೆ ನೀವು 2 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಸೊಂಟದ ಸುತ್ತಳತೆಗಿಂತ 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಸೊ ನೋಡಿ, ನಾನು ಒಳಗಡೆಗೆ ಬಟ್ಟೆನ ತಳ್ಕೊತಾ ಇದ್ದೀನಿ. ಒಂದು 2 ಇಂಚಷ್ಟು ಬಟ್ಟೆನ ಒಳಗಡೆ ತಳ್ಳಿ ನಾನು 1.5 ಇಂಚು ಈ ರೀತಿ ನೆರಿಗೆನ ಇಟ್ಕೋತಾ ಇದ್ದೀನಿ. ನೋಡಿ ಆವಾಗ ಫ್ರಿಲ್ ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಓಕೆನಾ, ಇಷ್ಟೇ. ಲಂಗ ಹೊಲಿಯೋದು ತುಂಬಾ ಈಸಿ. ಒಂದು 10-15 ನಿಮಿಷದಲ್ಲೆಲ್ಲ ನೀವು ಸ್ಟಿಚ್ನ ಮಾಡ್ಕೊಂಡು ಬಿಡ್ಬೋದು. ಇವಾಗ ನೋಡಿ ಇದಿಷ್ಟನ್ನು ಕೂಡ ಫ್ರಿಲ್ ಹಿಡ್ದಾಯ್ತಲ್ವಾ, ಇದು ಹಿಡ್ದಾದ್ಮೇಲೆ ಇವಾಗ ಬಾರ್ಡರ್ನ ಇದಕ್ಕೆ ಮೇಲ್ಗಡೆ ಬೆಲ್ಟ್ ಥರ ಬೇಕಲ್ವ, ಬೆಲ್ಟ್ ಥರ ಪಟ್ಟಿಗೆ ಯಾವ ರೀತಿ ಬಾರ್ಡರ್ ಅಟ್ಯಾಚ್ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇವಾಗ ಸೊಂಟದ ಅಳತೆನ ನೋಡ್ಕೋಬೇಕು, ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಹೀಗೆ ಇಟ್ಕೊಳ್ತಾ ಇದ್ದೀನಿ, ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ಟೇಪ್ನ ತಗೊಂಡಾದರೂ ಚೆಕ್ ಮಾಡಿ, ಇಲ್ಲ ಅಂತಂದರೆ ಅವ್ರದ್ದು ಅಳತೆ ಡ್ರೆಸ್ ಇದ್ದರೆ ಅಳತೆ ಡ್ರೆಸ್ಸಲ್ಲಾದರೂ ಚೆಕ್ ಮಾಡ್ಕೊಳ್ಳಿ. ಸೊ ನನಗೆ ಬ್ಲೌಸ್ ಕೊಟ್ಟಿದ್ದಾರೆ ಸ್ಟಿಚಿಂಗ್ಗೆ, ಹಾಗಾಗಿ ಬ್ಲೌಸ್ಗಿಂತ 1.5 ಇಂಚು ಜಾಸ್ತಿ ಇಟ್ಕೋತಾ ಇದ್ದೀನಿ. ಯಾಕಂತಂದರೆ ಬ್ಲೌಸ್ ಟೈಟಾಗಿ ಕೂತ್ಕೊಳ್ಳುತ್ತೆ, ಸ್ವಲ್ಪ ಲೂಸಾಗಿರಲಿ ಅಂದ್ಬಿಟ್ಟು 1.5 ಇಂಚ್ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ಅದಕ್ಕೆ 1.5 ಇಂಚು ಇಟ್ಕೊಳ್ಳಿ ಅಂದೆ ಅಲ್ವಾ. ಲಂಗದಲ್ಲೂ ಅಷ್ಟೇ, ಮೇಲ್ಗಡೆ ಬೆಲ್ಟ್ಗೂ ಕೂಡ ಅಷ್ಟೇ. ಇವಾಗ ಸೊಂಟ ಸುತ್ತಳತೆ 30 ಇಂಚು, ಸುತ್ತಳತೆ ಪೂರ್ತಿ 30 ಇಂಚಿತ್ತು ಅಂದರೆ 32 ಇಂಚನ್ನ ಇಟ್ಕೊಂಡು ಇದನ್ನು 2 ಪೀಸ್ ತಗೊಳ್ಳಿ. ನಿಮಗೆ ಬಾರ್ಡರ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ಏನು ಮಾಡಿ ಅಂದರೆ, ಒಂದು ಬಾರ್ಡರ್ ತಗೊಳ್ಳಿ, ಒಂದು ಲೈನಿಂಗ್ ತಗೊಳ್ಳಿ. ಲೈನಿಂಗ್ ಹೇಗಿದ್ರೂ ಒಳಗಡೆ ಹೋಗುತ್ತೆ ಅಲ್ವಾ, ಹಾಗಾಗಿ ನೋ ಪ್ರಾಬ್ಲಮ್. ನಾನಿಲ್ಲಿ ಬಾರ್ಡರ್ ಜಾಸ್ತಿ ಇತ್ತು, ಹಾಗಾಗಿ 2 ಸೈಡ್ ಕೂಡ ಬಾರ್ಡರೇ ತಗೊಂಡಿದ್ದೀನಿ.
ಸೊ ಒಂದು ಸೈಡು ಬಾರ್ಡರ್ ತೊಗೊಂಡು ಇನ್ನೊಂದು ಸೈಡ್ ಬೇಕಾದರೆ ನೀವು ಲೈನಿಂಗ್ ತೊಗೊಳ್ಳಿ. ಲೈನಿಂಗ್ನ ಒಳಗಡೆಗೆ ಹಾಕಿ ನಾವು ಬಾರ್ಡರ್ನ ಮೇಲ್ಗಡೆ ಹಾಕ್ಬೋದು. ಇಲ್ಲಿ ಬಂದು ನಾನು ಅಗಲ ಬಂದು ನಮಗೆ ಪಟ್ಟಿಗೆ ಎಷ್ಟು ಅಗಲ ಬೇಕು, ನಾನು ಇಲ್ಲಿ 3.5 ಇಂಚನ್ನ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಪಟ್ಟಿಗೆ ಅಗಲ ಇನ್ನೂ ಚಿಕ್ಕದಾಗಿ ಪಟ್ಟಿ ಬೇಕು ಅಂದರೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲ ದೊಡ್ಡದಾಗಿ ಪಟ್ಟಿ ಬೇಕು ಅಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಪಟ್ಟಿಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಇದನ್ನ 2 ವಿಧಾನದಲ್ಲಿ ಹೊಲಿಬೋದು, ಈ ರೀತಿ ಬೆಲ್ಟ್ನ ಅಟ್ಯಾಚ್ ಮಾಡೋದು. ಸೊ ಬಿಗಿನರ್ಸ್ಗೆ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾನು 2 ಕಟ್ ಮಾಡ್ಕೊಂಡಿದ್ದೀನಿ, ಇಲ್ಲ 1 ಕಟ್ ಮಾಡಿಕೊಂಡು 2 ಸೈಡ್ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೋದು. ಬಟ್ ಇದು ನನಗೆ ಈಸಿ ಮೆಥಡ್ ಹೇಳ್ಕೊಡೋದು, ನಾನು ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ಈ ರೀತಿ ಮೆಥಡ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇನ್ನೂ ಒಂದು ಬ್ಲೌಸ್ ಏನಾದರೂ ಲಂಗ ಬ್ಲೌಸ್ ಬಂದಾಗ ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತೀನಿ. ಇದೆರಡು ಕೂಡ ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡಿಕೊಂಡು, ಇದಾದಮೇಲೆ ಲಂಗದಲ್ಲಿ ಒಂದು ಸೈಡ್ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಫಸ್ಟು ಒಂದು ಅರ್ಧ ಇಂಚ್ಗೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಮಗೆ ದಾರ ಹಾಕೋದಕ್ಕೆ ಮಧ್ಯದಲ್ಲಿ ಬೇಕಲ್ವ, ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸೊ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಒಟ್ಟಿನಲ್ಲಿ ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಸೊಂಟದ ಸುತ್ತಳತೆನೂ ಆಲ್ರೆಡಿ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಅಲ್ವಾ, ಹಾಗಾಗಿ ಆ ಕಡೆ 1 ಇಂಚು ಈ ಕಡೆ 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಇದನ್ನು ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ನಾವು ಲಂಗಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಇಟ್ಕೊಂಡು ಇದಕ್ಕೆ ಪೂರ್ತಿಯಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಬನ್ನಿ. ನಾವು ನೆರಿಗೆ ಹಿಡ್ದಿರ್ತೀವಿ ಅಲ್ವಾ, ಒಂದು ಅರ್ಧ ಇಂಚಷ್ಟು ಗ್ಯಾಪ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಬರೋದು. ಸೊ ಆಲ್ರೆಡಿ ಇಲ್ಲಿ ನಾವು ಮಡಚಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದ್ರಿಂದ ಇನ್ನೊಂದು ಸಲ ಫೋಲ್ಡ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇದ್ರ ಮೇಲ್ಗಡೆ ಹೇಗೆ ಇಟ್ಕೋತಾ ಇದ್ದೀನಿ ನೋಡಿ, ಲಂಗನ ಸ್ಟ್ರೈಟ್ ಇಟ್ಕೊಂಡು ಕೆಳಗಡೆ ಇಟ್ಕೊಂಡಿದ್ದೀನಿ, ಇದನ್ನು ಉಲ್ಟಾ ಇಟ್ಕೊಂಡು ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಅವಾಗೇನಾಯಿತು, ಈ ರೀತಿ ಓಪನ್ ಮಾಡ್ಕೊಂಡಾಗ ನಮ್ಗೆ ಆಲ್ರೆಡಿ ಅಲ್ಲಿ ಬೆಲ್ಟ್ ಥರ ಬಂದೇ ಬರುತ್ತೆ ಅಲ್ವಾ. ಸೊ ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾಯಿದೆ ಅಲ್ವಾ. ಇನ್ನೂ ಒಂದು ರೀತಿ ನಾನು ಬೇಕಾದರೆ ಇನ್ನೊಂದು ಸಲ ತೋರಿಸ್ಕೊಡ್ತೀನಿ ಬೆಲ್ಟ್ ಅಟ್ಯಾಚ್ ಮಾಡೋದು. ಇನ್ನೇನಿಲ್ಲ, ಇವಾಗ ಈ ರೀತಿ ಬೆಲ್ಟ್ನ ಅಟ್ಯಾಚ್ ಮಾಡಿದ್ದೀವಿ ಅಲ್ವಾ, ಅದನ್ನು ಡಬಲ್ ಲೇಯರ್ ತಗೊಂಡು ಫೋಲ್ಡ್ ಮಾಡೋದು. ಸೊ ಬಾಯಲ್ಲಿ ಹೇಳಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಬಿಗಿನರ್ಸ್ಗೆ. ನಾನು ಇನ್ನೊಂದು ಸಲ ಅದನ್ನು ಇನ್ನೊಂದು ರೀತಿ ಬೆಲ್ಟ್ ಅಟ್ಯಾಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ನಿಮಗೆ ಈಸಿ ಅಂತ ಅನಿಸುತ್ತೆ, ಹಂಗಾಗಿ ನಾನು ಇದನ್ನೇ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ, ಯಾಕಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಬಂತು ಬಟ್ಟೆ, ಹಾಗಾಗಿ ಅದರ ನೇರಕ್ಕೇ ಇರಲಿ ಅಂದ್ಬಿಟ್ಟು ಸ್ವಲ್ಪ ಫೋಲ್ಡ್ ಮಾಡಿಕೊಂಡೆ. ಸೊ ನಾನು ಎಕ್ಸ್ಟ್ರಾ ಸ್ವಲ್ಪ ಕಟ್ ಮಾಡ್ಕೊಂಡು ಬಿಟ್ಟಿದೆ, ಹಾಗಾಗಿ ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಅದನ್ನು ಕೂಡ ಒಂದು ಸ್ಟಿಚ್ ಮಾಡ್ಕೊಂಡು ಬಿಡಿ ಅಷ್ಟೇ. ಮಡಚಿ ನಾವು ಫೋಲ್ಡ್ ಮಾಡಿದ್ದೀವಿ ಅಲ್ವಾ, ಅದನ್ನು ಅಲ್ಲಿಗೆ ಸ್ಟಿಚ್ ಮಾಡಿದ್ರೆ ಆಯಿತು. ನಮ್ಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ತಗೊಂಡು ಆ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಮತ್ತು ಇವಾಗ ಇನ್ನೊಂದು ಪೀಸ್ನು ಕೂಡ ತಗೋಬೇಕು. ಇದು ರೆಡಿ ಆಯ್ತಲ್ವ, ಇದು ರೆಡಿ ಆದಮೇಲೆ ಇವಾಗ ಇನ್ನೊಂದು ಪೀಸ್ನು ಕೂಡ ಅದೇ ರೀತಿ ತಗೊಳ್ಳಿ. ಅದೇ ರೀತಿ ತಗೊಂಡ್ಮೇಲೆ ಏನು ಮಾಡಬೇಕು, ಈ ಪೀಸ್ನ ಈ ರೀತಿ ಒಳಗಡೆ ತಳ್ಳಿಬಿಡಿ ಹೀಗೆ. ಸೊ ನಾವು ಫಸ್ಟ್ ಒಂದು ಅಟ್ಯಾಚ್ ಮಾಡ್ಕೊಂಡ್ವಿ ಅಲ್ವಾ, ಅದು ಮೇಲ್ಗಡೆಗಾಯಿತು. ಇದನ್ನು ಒಳಗಡೆ ತಳ್ಳಿಬಿಟ್ಟು ಇನ್ನೊಂದು ಕೂಡ ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಈ ಕಡೆಯಿಂದ ಒಂದು ಸ್ಟ್ರೈಟ್ ಬರಬೇಕು, ಹಿಂದ್ಗಡೆಯಿಂದ ಮತ್ತು ಮುಂದ್ಗಡೆಯಿಂದ ಒಂದು ಬರಬೇಕು. ಅವಾಗೇನಾಯಿತು, ಮೇಲೆ ಓಪನ್ ಆಗುತ್ತೆ. ಸೊ ಮೇಲೆ ಓಪನ್ ಆಗೋದನ್ನು ಕೂಡ ನಾನು ಹೇಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಅವಾಗೇನಾಯಿತು, ಈ ಕಡೆಯಿಂದ ನೋಡಿದ್ರೂ ನಿಮಗೆ ಎಕ್ಸ್ಟ್ರಾ ಬಟ್ಟೆ ನಾವು ಸ್ಟಿಚ್ ಮಾಡಿರೋದು ಕಾಣಿಸೋದಿಲ್ಲ, ಈ ಕಡೆಯಿಂದ ನೋಡಿದ್ರೂ ನಿಮಗೆ ಕಾಣಿಸೋದಿಲ್ಲ. ಸೊ ಫಿನಿಶಿಂಗ್ ಅನ್ನೋದು ಆವಾಗ ನೀಟಾಗಿ ಬರುತ್ತೆ. ಓಕೆನಾ, ಆ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸೊ ಇದನ್ನು ಕೂಡ ಹಾಗೆಯೇ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ತೋರಿಸ್ದಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ಇಲ್ಲಿ ಉಲ್ಟಾ ಇಟ್ಕೋತಾ ಇದ್ದೀನಿ ನೋಡಿ. ಆ ಕಡೆ ಸೈಡ್ದು ಒಳಗಡೆ ತಳ್ಳಿಬಿಡಿ, ಹಿಂದಕ್ಕೆ ತಳ್ಳಿಬಿಟ್ಟು ಇದ್ರ ಮೇಲ್ಗಡೆ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಸೊ ಇಲ್ಲಿ ಯಾವುದೇ ರೀತಿ ಕಾಣಿಸ್ಬಾರ್ದು, ನಾವು ಮೇಲ್ಗಡೆ ಬರಬಾರ್ದು ಅದು. ಆ ರೀತಿ ನಾನು ಸ್ಟಿಚ್ ಮಾಡ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ. ಅದನ್ನು ಓಪನ್ ಮಾಡಿ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ನೋಡಿ, ಮಧ್ಯದಲ್ಲಿ ಲಂಗ ಇದೆ, ಆ ಕಡೆ ಸೈಡು ನಾವು ಫಸ್ಟ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಂಡಿದ್ವಿ ಅಲ್ವಾ, ಅದಿದೆ. ಈ ಕಡೆ ಸೈಡಲ್ಲಿ ಇನ್ನೊಂದು ಬೆಲ್ಟ್ಗೆ ಅಂತ ಪೀಸ್ ಕಟ್ ಮಾಡ್ಕೊಂಡಿದ್ವಲ್ವ, ಅದಿದೆ. ಮಧ್ಯದಲ್ಲಿ ಲಂಗ ಬ್ಲೌಸ್ದು ಸ್ಟಿಚ್ ಮಾಡಿರುವಂಥದ್ದು ಲಂಗ ಇದೆ. ಓಕೆನಾ, ಇದು ಗೊತ್ತಾಯ್ತಲ್ವ. ಇವಾಗ ನೋಡಿ, ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಉಳ್ಕೋತು, ಅದನ್ನು ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದನ್ನು ಕೂಡ ಸ್ಟಿಚ್ ಮಾಡಿಕೊಂಡೆ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ನೋಡಿ, ಎರಡು ಕಡೆಯಿಂದ ಈ ರೀತಿ ಓಪನ್ ಮಾಡ್ಕೊಳ್ಳಿ. ನೋಡಿ, ಎರಡು ಕಡೆಯಿಂದ ಓಪನ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ಸೊ ಆವಾಗ ಅದು ಇನ್ನೂ ನೀಟಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ನೋಡಿ, ನೆರಿಗೆ ಎಲ್ಲ ನೀಟಾಗಿ ಅದು ಕುತ್ಕೊಳ್ಳುತ್ತೆ ಮೇಲ್ಗಡೆ ಒಂದು ಹೊಲಿಗೆ ಹಾಕಿದಾಗ.
ಇದ್ರ ಬೇಕು ಅಂತಂದರೆ ಇದಕ್ಕೆ ಕ್ಯಾನ್ವಾಸ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದು ಬಾರ್ಡರೇ ಒರಟಾಗಿರೋದ್ರಿಂದ ನಾನು ಕ್ಯಾನ್ವಾಸ್ ಹಾಕಿಲ್ಲ. ಬೇಕು ಅಂದರೆ ನೀವು ಕ್ಯಾನ್ವಾಸ್ನು ಕೂಡ ಐರನ್ ಮಾಡಿಬಿಟ್ಟು ಇದನ್ನು ಒಳಗಡೆಗೆ ಹಾಕೋಬೋದು. ಇವಾಗ ಏನು ಮಾಡಿ ಅಂದರೆ ಮೇಲ್ಗಡೆ ಇರೋವಂಥ 2 ಬಟ್ಟೆಗಳನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಹೀಗೆ ಒಂದು ಅರ್ಧ ಇಂಚು ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು 2 ಸೈಡ್ ಕೂಡ, ಯಾಕಂದರೆ ಮೇಲ್ಗಡೆ ಓಪನ್ ಇರುತ್ತೆ ಅಲ್ವಾ, ಅದು ಕ್ಲೋಸ್ ಆಗಬೇಕು ಅಂದರೆ ನೀವು 2 ಸೈಡ್ ಕೂಡ ಈ ರೀತಿ ಇಟ್ಕೋಬೇಕು. ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು ಹೀಗೆ. ಅಷ್ಟೇ, ಇದಿಷ್ಟೇ ಲೆಹೆಂಗಾ ಅಂದರೆ ಇಷ್ಟೇ. ಇದಕ್ಕೆ ನಾವು ದಾರ ಹಾಕ್ಕೊಂಡು ಕೆಳಗಡೆ ಬೇಕು ಅಂದರೆ ನಿಮಗೆ ಜಾಸ್ತಿ ಗೊಂಡೆಗಳೆಲ್ಲ ಬೇಕು ಅಂತಂದರೂ ಕೂಡ ಹಾಕೋಬೋದು. ನೋಡಿ ಇದಿಷ್ಟನ್ನು ಕೂಡ ಇಟ್ಕೊಂಡು ಲಾಸ್ಟಲ್ಲಿ ಈ ರೀತಿ ರಫ್ ಮಾಡ್ಕೊಳ್ಳಿ. ಓಕೆನಾ? ಇದು ನೋಡಿ ಇದು ರೆಡಿ ಆಯಿತು. ಸೊ ರೆಡಿ ಆದಮೇಲೆ ಲಾಸ್ಟಲ್ಲಿ ಈ ಕಡೆ ಸೈಡ್ದು ಮತ್ತು ಈ ಕಡೆ ಸೈಡ್ದು ಎರಡನ್ನೂ ಕೂಡ ಲಂಗನ ಅಟ್ಯಾಚ್ ಮಾಡ್ಕೊಂಡ್ಬಿಡಿ. ಪೂರ್ತಿ ತುದಿವರೆಗೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ತುದಿವರೆಗೆ ಬೇಡ ಅಂದರೆ ಸೈಡ್ ಜಿಪ್ ಕೂಡ ಹಾಕೋಬೋದು. ಸೊ ಅದನ್ನ ನಾನು ಇನ್ನೊಂದು ವೀಡಿಯೋಗಳಲ್ಲಿ ತೋರಿಸ್ತೀನಿ. ಬಿಗಿನರ್ಸ್ಗೆ ಫಸ್ಟ್ ಇದನ್ನು ತೋರಿಸ್ಕೊಟ್ಬಿಡೋಣ ಅಂದ್ಬಿಟ್ಟು ಈ ರೀತಿ ಲಂಗ ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಎರಡನ್ನೂ ಕೂಡ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಓಕೆನಾ? ಇದನ್ನು ಸ್ಟಿಚ್ ಮಾಡಿಕೊಂಡು ಇದಕ್ಕೂ ಕೂಡ ಡಬಲ್ ಸ್ಟಿಚ್ ಮಾಡಿಕೊಂಡು ಓವರ್ಲಾಕ್ ಮಷಿನ್ ಇತ್ತು ಅಂದರೆ ಅದೊಂದು ಲೈನ್ ಮಾತ್ರ ಓವರ್ಲಾಕ್ ಮಾಡಿಬಿಡಿ. ಸೊ ನೋಡಿ ಇದು ಪೂರ್ತಿಯಾಗಿ ಈ ರೀತಿ ರೆಡಿ ಆಯಿತು. ಮೇಲ್ಗಡೆ ಬೆಲ್ಟ್ ಕೂಡ ರೆಡಿ ಆಯಿತು. ಇದಕ್ಕೆ ದಾರ ಒಂದು ಅಟ್ಯಾಚ್ ಮಾಡಿದ್ರೆ ಆಯಿತು. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಲಂಗ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅಂತ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸ್ದಾಗಿ ನೋಡ್ತಾ ಇದ್ದೀರಾ, ಹಾಗೆ ಹೊಸ್ದಾಗಿ ಟೈಲರಿಂಗ್ನ ಕಲಿಬೇಕು ಅನ್ನೋರು ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಅಂತ ಇದೆ, ಚೆಕ್ ಮಾಡಿ. ಸೊ ಅಲ್ಲಿ ನಾನು ಟೈಲರಿಂಗು ಬಿಗಿನಿಂಗಿಂದ ಹಾಕಿದ್ದೀನಿ. ಸೊ ಪೂರ್ತಿಯಾಗಿ ರೆಡಿ ಆಯಿತು.